ಯಾಕೆ ಪುಟಿ ನಾನು ಚೆನ್ನಾಗಿ ಮಾಡ್ತಿಲ್ವಾ? ಅಯ್ಯೋ, ನಿಮ್ಮ ಸ್ಕೇಟ್ ಡ್ಯಾನ್ಸ್ ಮಾಡೋರ್ನ ನಾನು ಎಲ್ಲೂ ನೋಡೇ ಇಲ್ಲ. ಇರಿ, ನಾನು ಬರ್ತೀನಿ. ಸೈಡ್ ಬನ್ನಿ. ತೆಳ್ಳಗೆ ಬೆಳ್ಳಗೆ ಇದ್ದಾನೆ, ಯುದ್ಧಕ್ಕೆ ನಿಂತರೆ ಮದ್ದಾನೆ, ಇವನು ಅಂದ್ರೆ ನನಗೆ ಪ್ರಾಣಾನೆ. You are my love, the only one. ತೆಳ್ಳಗೆ ಬೆಳ್ಳಗೆ ಇದ್ದಾನೆ, ಯುದ್ಧಕ್ಕೆ ನಿಂತರೆ ಮದ್ದಾನೆ, ಇವನು ಅಂದ್ರೆ ನನಗೆ ಪ್ರಾಣಾನೆ. ಕಂಚಿನ ಕಂಠದಿ ಬೈತಾನೆ, ಮೀಸೆ ಮನೆಯಲ್ಲಿ ನಗುತ್ತಾನೆ, ನಾನು ಅಂದ್ರೆ ಅವನಿಗೂ ಇಷ್ಟನೇ. ಉಸಿರ ಉಸಿರ ನಮ್ಮವರೇ, ನಾನು ಹೇಳಿದ್ನಲ್ಲ, ನೀವೇನು ಚಿಂತೆ ಮಾಡಬೇಡಿ, ನೀವು ಓದೋದ್ರ ಕಡೆ ಗಮನ ಕೊಡಿ. ಹೇಗಿರಲಿ ರಾಮೋರೆ, ನೀವಿಲ್ಲಿ ಹೀಗಿರ್ಬೇಕಾದ್ರೆ ನಾನು ಮನೇಲಿ ಆರಾಮಾಗಿ ಹೇಗೆ ಓದ್ಕೊಂಡಿರಲಿ? ನೀವು ವಾಪಸ್ ಬಂದರೆ ಅಷ್ಟೇ ಸಾಕು. ನಮ್ಮವರು ಓದಬೇಕು, ಸಂದಾಗಿ ಪರೀಕ್ಷೆ ಬರಿಬೇಕು ಅನ್ನೋ ಕಾರಣಕ್ಕೆ ನಾನು ಅದಕ್ಕೆ ಮನೆ ಆದರೂ ಪರವಾಗಿಲ್ಲ ಅಂತ ಕೆಲ್ಸಕ್ಕೆ ಹೋದೆ. ಆದರೆ ಈಗ ನನ್ನಿಂದಾನೇ ನಮ್ಮವರು ಓದ್ದೇರಂಗಾಯ್ತಲ್ಲಪ್ಪ. ಆಂಜನೇಯ, ನಾನು ನಿಂತವ ಯಾವತ್ತೂ ಕಷ್ಟಗಳೇ ಕೊಡಬೇಡ ಅಂತ ಕೇಳ್ಕೊಂಡಿಲ್ಲ. ಆದರೆ ಯಾವುದೇ ಕಷ್ಟ ಇದ್ರೂ ಅದು ನಂಗೆ ಮಾತ್ರ ಕೊಡು. ನಮ್ಮವ್ರಿಗೆ, ನನ್ನ ಸುತ್ತಲೂ ಇರೋರಿಗೆ ಕೊಡಬೇಡ. ಆದಷ್ಟು ಬಿರ್ನೆ ಈ ಸಮಸ್ಯೆ ಎಲ್ಲ ಬಗೆಹರಿಸಪ್ಪ ಆಂಜನೇಯ. ಭಿಕ್ಷೆ ಬೇಡಿದ್ರು ಬಿಲ್ಡಪ್ ಬಿಡಲ್ಲ ಅಂತಾರಲ್ಲ, ಅಂಥ ಕ್ಯಾಟಗರಿಗೆ ಸೇರಿದವಳು ಇವಳು. ಎಷ್ಟು ಕೊಬ್ಬು ಅವಳಿಗೆ, ನಮ್ಮ ಹತ್ರನೇ ಚಾಲೆಂಜ್ ಮಾಡಿ ಹೋಗ್ತಾಳೆ. ಅವಳ ತಲೆಯಲ್ಲಿ ಅವಳನ್ನ ದೊಡ್ಡ ಸತಿ ಸಾವಿತ್ರಿ ಅನ್ಕೊಂಡ್ಬಿಟ್ಟಿದ್ದಾಳೆ. ಗಂಡನಿಗೋಸ್ಕರ ಏನು ಬೇಕಾದ್ರೂ ಮಾಡ್ತಾಳಂತೆ. ಇಡಿಯಟ್. ಸತ್ ಹೋಗು ಅಂತ ಹೇಳಬೇಕಾಗಿತ್ತು ಅಕ್ಕ. ಅವಳನ್ನ ನೆನೆಸ್ಕೊಂಡ್ರೆ ನನಗೆ ಮೈಯೆಲ್ಲ ಉರಿಯತ್ತೆ. ಅವಳು ಸೊಕ್ಕು ಮುರಿದು ನನ್ನ ಕಾಲಿಗೆ ಬೀಳೋ ಹಾಗೆ ನಾನು ಮಾಡ್ತಿದ್ರೆ ನನ್ನ ಹೆಸರು ನಂದಿತಾನೆ ಅಲ್ಲ. ನೋಡ್ತಾ ಇರೋ ಅಕ್ಕ, ಅವಳಿಗಿನ್ನೂ ನಾನು ಅದೆಷ್ಟು ಟಾರ್ಚರ್ ಕೊಡ್ತೀನಿ ಅಂತ. ಆದರೂ ನಂದು ಆ ಕೋಣನಿಗೋಸ್ಕರನೇ ಅವಳು ಇಷ್ಟೆಲ್ಲ ಮಾಡ್ತಿದ್ದಾಳೆ ಅಂದರೆ, ಇನ್ನು ಎಜುಕೇಟೆಡು ಒಳ್ಳೆ ಕೆಲಸದಲ್ಲಿರೋ ಗಂಡ ಏನಾದರೂ ಸಿಕ್ಕಿದಿದ್ರೆ ಇನ್ನೇನು ಮಾಡ್ತಾ ಇದ್ಲು ಕಾಡ್. ಅಯ್ಯೋ ಅಕ್ಕ, ಅವಳು ಯೋಗ್ಯತೆಗೆ ಈ ಕೋಣ ಸಿಕ್ಕಿರದೆ ಹೆಚ್ಚು. ಸುಮ್ಮನಿರು. ಅದು ಸರಿನೇ ಅಕ್ಕ. ಇವಳು ಗಂಡನಿಗೋಸ್ಕರ ಹೋರಾಟ ಮಾಡೋಳಲ್ಲ, ಓಡಾಟ ಮಾಡೋಳು. ಅಂತೂ ಅವಳು ಕೋಚಿಂಗ್ ಕ್ಲಾಸ್ನ ಬಂಕ್ ಮಾಡಿ ಊರು ಸುತ್ತ ಹಾಗೆ ಮಾಡಿದ್ವಲ್ಲ, ಅದ್ರ ಕಂಪ್ಲೀಟ್ ಕ್ರೆಡಿಟ್ ಸೇರಬೇಕಾಗಿರೋದು ನಮ್ಮಿಬ್ರಿಗೆ ಮಾತ್ರ. ಲೈ ಟೀಚರ್, ನನ್ನ ಎದುರಿಗೆ ಮಾತಾಡಿದ್ರೇ ನಾನು ಸುಮ್ಮನೆ ಬಿಡಲ್ಲ. ಅಂಥದ್ರಲ್ಲಿ ಸವಾಲು ಹಾಕಿ ಹೋಗ್ತೀಯಾ? ನಿನ್ನ ಅಂತ್ಯ ಆರಂಭ ಆಯಿತು. ಸರ್ ಸರ್, ಮಗು ಎಲ್ಲೈತೆ ಅಂತ ಗೊತ್ತಾಯ್ತು ಸರ್. ಅಣ್ಣ ಅಣ್ಣ, ಮಗು ಇರೋ ಜಾಗ ಗೊತ್ತಾಯ್ತು ಅಣ್ಣ. ಏಯ್, ಯಾರೋ ಅವನು ಇವ್ನು ಒಳಗಡೆ ಬಿಟ್ಟಿದ್ದು ಬಂದು ಬಡ ಬಡ ಅಂತ ಬಿಡ್ಕೊತಾವನೆ. ಅಯ್ಯೋ ಸರ್, ಸರ್ ಓಸಿ ಇನ್ಸ್ಪೆಕ್ಟರ್ ಸರ್ ಹತ್ರ ಮಾತಾಡ್ಬೇಕು ಸರ್. ಏಯ್, ಬಾರ ಇಲ್ಲಿ. ಸರ್ ಸರ್, ಏನೋ ನಿನ್ನ ಗೋಳು? ಸರ್ ಸರ್ ಸರ್, ಮಗುನ ಆ ಪ್ರದೀಪ್ ಉಂಡ ಬತ್ತವ ಒಂದು ಅರ್ಧಾಗಿ ಬಚ್ಚಿಕೊಡ್ರಿ ಸರ್. ಸರ್ ಸರ್ ಪ್ಲೀಸ್ ಸರ್, ನೀವು ಬಂದರೆ ಮಗುನ ಕಾಪಾಡ್ಬೋದು ಸರ್. ಯಾರೋ ಬಚ್ಚಿಟ್ಟಿರೋದು? ಸರ್ ಅದು ಸರ್ ಶಂಕರ ಸರ್, ಆ ಕತ್ತಿ ಶಂಕರನ ಕಡೆಯವರು ಸರ್. ಮಗನ, ಮಗುನ ನೀನೇ ಬಚ್ಚಿಟ್ಟು ಇವಾಗ ಬಂದು ಇನ್ಯಾರ ಮೇಲೆ ಹೇಳ್ತಾ ಇದೀಯಾ? ರೇ ಕಾನ್ಸ್ಟೇಬಲ್, ಗಾಡಿ ತೆಗಿರಿ. ಅದು ಯಾವ ಜಾಗ ತೋರಿಸ್ತಾರೆ ನಾನು ನೋಡ್ತೀನಿ. ಸರ್ ನಾವಲ್ಲ ಸರ್, ರೌಡಿಗಳು ಸರ್. ಸರ್ ಸರ್ ಸರ್, ಆ ಕತ್ತಿ ಶಂಕರನ ಬಗ್ಗೆ ನಾನು ಕೇಳಿವ್ನಿ. ಅವ್ನು ಸರಿ ಇಲ್ಲ ಸರ್, ನಾನು ಬತ್ತೀನಿ. ಸೀರಿ. ಏಯ್, ನೀ ಪೊಲೀಸ್ನವ್ರಿಗಿಂತ ಪವರ್ಫುಲ್ ಏನೋ?
ಅವನ್ನ ಹೇಗೆ ಹೆಂಡ್ಲು ಮಾಡ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಬಾಯ ಮುಚ್ಕ ಬಿದ್ದಿರೋ. ಏಯ್ ತೋರಿಸ್ತಾಡಿ ನೀನು. ಸರ್ 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 ನನ್ನ ಮಾತು ಕೇಳಿ ಸರ್. ಪುಟ್ಟ ಇಲ್ಲೇ ತಿಂತಿರೋ, ಒಂದು ನಿಮಿಷ ಬರ್ತೀನಿ. ಅಣ್ಣ ಆ ಹುಡುಗಿ ನನ್ನ ಕೈಯಿಂದ ನೋಡ್ಕೊಳಕ್ಕಾಗಲ್ಲ ಅಣ್ಣ. ಎಷ್ಟೊಂದು ಪ್ರಶ್ನೆ ಕೇಳ್ತಾ ಗೊತ್ತಾ? ಲೇ ಹೋಗು ಹೋಗು, ಆ ಮಗುನ ನೋಡ್ಕೋ. ನಿಂಗೆ ಮಗು ಆಗಿದ್ರೆ ನೋಡ್ಕೊತಾ ಇದ್ದಿಲ್ವಾ? ಅದಕ್ಕೆ ಅಂತ ಇಂಥ ಮಗನ ಯಪ್ಪೋ. ನೀನು ಹಿಂಗೆ ಓಡ್ ಬಂದರೆ ಅವಳಿಗೆ ಇಲ್ಲಿ ಶೂಟಿಂಗ್ ನಡೀತಾ ಇಲ್ಲ ಅಂತ ಡೌಟ್ ಬರುತ್ತೆ. ಆಮೇಲೆ ನಾವು ಕಿಡ್ನಾಪ್ ಮಾಡ್ಕೊಂಡು ಬಂದೀವಿ ಅಂತ ವಿಷಯ ಗೊತ್ತಾದರೆ ಅಷ್ಟೇ. ಹೂ ಕಣ್ಲ, ಮಗು ನಾವು ಕಿಡ್ನಾಪ್ ಮಾಡಿದ್ದೀವಿ ಅಂತ ಗೊತ್ತಾದ್ರೆ ಗಾಬರಿ ಪಟ್ಟು ಕೂಗಕ್ಕೆ ಶುರು ಮಾಡ್ತಾಳೆ. ಹೋಗಿ ನೋಡ್ಕೋ. ರಘು ಬಂದೇ ಇರೋ, ಈಗ ಕುಡ್ಕೊಂಬರ್ತೀನಿ. ಮಂಜ ಓಡ್ ಬಂದು ಹೇಳಿದ್ರು ಈಟೊಂದು ಅಸಡ್ಡೆಯಿಂದ ತಕ್ಕತವ್ರಲ್ಲ. ಆ ಕತ್ತಿ ಸಂಕ್ರನ್ ಕಡೆಯವರಿಂದ ಮಗುನ ಬುಡಿಸ್ಕೊಬರೋದು ಆಟೊಂದು ಸುಲಭ ಅಲ್ಲ. ಇವರು ನಂಬ್ಕೊಂಡಿದ್ರೆ ಸ್ಯಾನೆ ಕಷ್ಟ. ನಾನೇ ಇಲ್ಲಿಂದ ಹೋಗ್ಬೇಕು. ಏನಾಯ್ತು ಏನಾಯ್ತು? ಏನಾಯ್ತು ರೀ? ಏನಾಯ್ತು 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 ಏನಾಯ್ತು? ಹೇಳ್ತಾ ತೆಗಿ, ಎಲ್ಲ ಸರಿಗಿಲ್ಲ. ಸರ್ ಸರ್ ನಂಗೆ ಬೇರೆ ದಾರಿ ಕಾಣಲಿಲ್ಲ, ನಂಗೆ ಕ್ಷಮಿಸ್ಬಿಡಿ ಸರ್. ಇಲ್ಲ ತೆಗಿ, ಸರಿ ಇಲ್ಲ, ತೆಗಿ ನೋಡಿದ್ದು ಸರಿಗಿಲ್ಲ ನೋಡು. ತಡೀರಿ ಅಂದ ಪೀಸೆ. ಮಾರ ಹೇಳಿದ ಜಾಗ ಇದೆ ಅಲ್ವಾ? ಮಹಿಮಾ ಇಲ್ಲೇ ಎಲ್ಲೋ ಇರಬೇಕು. ಯಾರ ಕಣ್ಣಿಗೂ ಬೀಳದೆ ಮಹಿಮಾನ ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು. ಅಷ್ಟರಲ್ಲಿ ಮಂಜೂರು ಪೊಲೀಸ್ನ ಕರ್ಕೊಂಡು ಬಿಡ್ತಾರೆ. ಇಲ್ಲಿರೋರೆಲ್ಲ ಕೆಟ್ಟವರು, ರೌಡೀಸು. ನಾನು ಹಿಂಗೆ ಅಳ್ತಾ ಇದ್ರೆ ರೌಡಿಗಳಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಹೇಗಾದ್ರೂ ಮಾಡಿ ಸೈಲೆಂಟಾಗಿ ಎಸ್ಕೇಪ್ ಆಗಬೇಕು.
ಇವಾಗಲೂ ಹೇಳ್ತೀನಿ, ರಾಮಣ್ಣದೇನು ತಪ್ಪಿಲ್ಲ ಸರ್. ಮಗುನ ಕಿಡ್ನಾಪ್ ಮಾಡಿದ್ರೆ ಬೇರೆ ಯಾರು ಸರ್? ಸರ್ ರಾಮಣ್ಣನ ಬಿಟ್ಬಿಡಿ ಸರ್. ಏಯ್ ಸುಮ್ಮನೆ ಬಾಯಿ ಮುಚ್ಕೋ ಕೂತ್ಕತೀಯ ಇಲ್ವಾ ನೀನು? ಮಹಿಮಾ, ಭಯ ಪಡೋವಂಥದ್ದು ಏನೂ ಇಲ್ಲ. ಮಗು ಆರಾಮಾಗಿ ಮಲ್ಕೊಂಡಿದೆ. ನಾವು ಆಡೋಣ ಬನ್ನಿ. ಮಹಿಮಾ, ಮಹಿಮಾ, ಮಹಿಮಾ ಬಾಯಿ. ಜಾನಕಿ ಆಂಟಿ, ಏಯ್ ಮಲಗಿದ್ದಾಳೆ ಅಂದಿಲ್ಲೋ, ಹೋಗಿ ನೋಡು. ಏ ಪುಟ್ಟಿ, ಯಾರದು ಜಾನಕಿ ಆಂಟಿ? ಯಾರನ್ನ ಕೂತ್ಕೊಂಡೆ? ಎಲ್ಲಿದ್ದಾರೆ ಅವರು? ಹೇಳು ಪುಟ್ಟ, ಯಾರನ್ನ ನೋಡಿ ಆಂಟಿ ಅಂದಲ್ಲ, ಯಾರನ್ನ? ಅದು ಸಮ್ಮರ್ ಕ್ಯಾಂಪಲ್ಲಿ ಆಂಟಿ ಇದ್ದಾರಲ್ಲ, ಅವ್ರು ಬಂದ್ರ ಅಂತ ನೋಡ್ತಾ ಇದ್ದೆ. ಅವರಾ? ಅವರೆಲ್ಲ ಬರ್ತಿರ್ಬೇಕಾದ್ರೆ ಗಾಡಿ ಪಂಚರ್ ಆಯ್ತಂತೆ, ಅದಕ್ಕೆ ಲೇಟ್ ಪುಟ್ಟಿ. ನೀನೋಗಿ ಮಲ್ಕೋ, ಅವ್ರು ಬಂದರೆ ಎಬ್ಬಿಸ್ತೀನಿ, ಸರಿನಾ? ಆಡ್ರಿ ಆಡ್ರಿ. ಮಹಿಮಾ, ಬೇಗ ಬಾ ಮಹಿಮಾ, ಬೇಗ ಓಡು.
ಅಬ್ಬಬ್ಬಬ್ಬೋ ನೋಡಿದ್ರೇನ್ರಲ್ಲ ಇವಮ್ಮ ನಮ್ಮ ಕಣ್ಣಿಗೆ ಬಟ್ಟೆ ಕಟ್ಟೆ ಅಂತ ಕೆಲಸ ಮಾಡವಳೆ. ನಾವೇ ಜಾಲಕ್ಕಂದ್ರೆ ನಮ್ಮ ಅಡ್ಡಕ್ಕೆ ಬಂದು ಮಗುನ ಕರ್ಕೊಂಡ್ ಹೋಗ್ತೀಯಾ? ಮಗುನ ಇಲ್ಲೇ ಬಿಟ್ಬಿಟ್ಟು ಸೈಲೆಂಟಾಗಿ ಓಡ್ತಾ ಇರು. ಬೇಡ, ನೀವೆಲ್ಲ ತಪ್ಪು ಮಾಡ್ತಾ ಇದ್ದೀರಾ. ಹೌದು, ನಾವೇನು ದೇಶ ಸೇವೆ ಮಾಡ್ತೀನಿ ಅಂತ ಹೇಳಿದೀವ? ಮಗುನ ಬಿಟ್ಟು ಹೋಗ್ತಾ ಇರು, ಇಲ್ಲ ಅಂದರೆ ರಾಮು ಅಂಕಲ್, ಇವರೆಲ್ಲ ಬ್ಯಾಡ್ ಬಾಯ್ಸ್. ಇವ್ರನ್ನ ಸುಮ್ಮನೆ ಬಿಡಬೇಡಿ. Say